ಹೇಳೈತೆ ನೀರು ಬಿಡಿಸ್ಬಿಟ್ರೆ ಸ್ವಲ್ಪ ಮಣ್ಣೆಲ್ಲ ಹೋಗಿ ಹಿಡಿದಿಟ್ಕೊಳ್ಳಿ ನೀಟಾಗಿ ಅಂತ. ಸೊ ಅದಾದ್ಮೇಲಿಂದ ಇನ್ನೊಂದು ಲೇಯರ್ ಕಲ್ಲು ಹಾಕ್ಬಿಟ್ಟು ನೀಟಾಗಿ ಒಂದು ಭೂಮಿ ಮಟ್ಟಕ್ಕೆ, ಭೂಮಿ ಎಷ್ಟು ಇದೈತೆ ಗ್ರೌಂಡ್ ಲೆವಲ್ ಅಷ್ಟಕ್ಕೆ ಎತ್ಬಿಟ್ಟು ಬಿಡಬೇಕು. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿರೋ ಅಂದ್ಕೊಳ್ತೀನಿ ಸ್ನೇಹಿತರೆ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ನಂದು ನಿಮಗೆ ತುಂಬ ಹಳೆ ವೀಡಿಯೋದಲ್ಲೆಲ್ಲ ಹೇಳಿರ್ತೀನಿ, ಮನೆ ಕೆಲಸ ಶುರು ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ, ಮನೆ ಕಟ್ಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಸ್ವಲ್ಪ ಲೇಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಹತ್ತಿರ ಆಗಸ್ಟ್ ತಿಂಗಳಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದೀವಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಮನೆ ಕಟ್ಟೋದ್ರಲ್ಲಿ ನಿಮ್ಮ ಒಂದು ಅನಿಸಿಕೆಗಳು ಏನಾದರೂ ಇದ್ದರೆ ಹೇಳೋದಿದ್ದರೆ ನಮಗೆ ಕಮೆಂಟ್ ಮಾಡೋಕೆ ತಿಳಿಸಿ, ಓಕೆನಾ? ಗೈಸ್, ಈಗ ನಾವು ಎಲ್ಲಿದ್ದೀವಿ, ಸೊ ಬಾಡಿಗೆ ಮನೆ ಎಲ್ಲಿದ್ದೀವಿ ಅಲ್ಲೇ ನಮ್ಮದು ಸೈಟ್ ಇರೋದು. ಸ್ವಲ್ಪ ನಿಮ್ಮ ಮೇಸ್ತ್ರಿ ಬಂದಿದ್ದಾರಂತೆ, ಮೇಸ್ತ್ರಿ ಬನ್ನಿ ಅಂತ ಹೇಳ್ದ. ಸೊ ಹೋಗ್ಬಿಟ್ಟು ಲೇಬರ್ನ ಕರ್ಕೊಂಬಂದಿದ್ದಾರಂತೆ, ಹೋಗಿ ನೋಡೋಣ ಬನ್ನಿ. ಆ್ಯಕ್ಚುಲಿ ಲೇಟಾಗಿ ಶುರು ಮಾಡಬೇಕಿತ್ತು, ಬಟ್ ನಮ್ಮ ವೈಫ್ ಕಡೆ ಅವ್ರ ಕಡೆ ಸ್ವಲ್ಪ ಪಾಯೋದಕ್ಕೇನೋ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಅದರಿಂದ ಅದು ಹಾಸ್ಕೊಂಡ್ಬಿಟ್ಟು ನಾವು ಒಂದು ಗೋಡೆ ಲೆವೆಲ್ ಆಗಸ್ಟ್ ತಿಂಗಳು ಅಷ್ಟೇ ನಾನು ಗೋಡೆ ಲೆವೆಲ್ಗೆ ತನಕ ಆದರೂ ಎತ್ತಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಿ. ಇದೆ ನಮ್ಮ ಸೈಟು, ಇವರೇ ನಮ್ಮ ಹೆಸ್ರು. ನೀರು ತಗೊಳಕ್ಕೆ ಬಂದೆ, ಕೆಲಸದವ್ರು ಕುಡಿಯೋಕೆ ನೀರು ಬೇಕಲ್ಲ ಕೆಲಸ ಮಾಡೋ ಟೈಮಲ್ಲಿ. ಸೊ ನೀರನ್ನು ಎತ್ಕೊಂಡು ಹೋಗಿ ಕೊಡೋದ, ಬಿಸಿಲು ಟೈಮಲ್ಲಿ ಕೆಲಸ ಮಾಡ್ತಾರೆ, ಕುಡಿಯೋಕೆ ನೀರು ಬೇಕಾಗಿರುತ್ತೆ. ಸ್ನೇಹಿತರೆ ಕೆಲಸ ಶುರು ಮಾಡಿದ್ದಾರೆ, ಲೇಬರೆಲ್ಲ ಬಂದು. ಸೊ ಅವ್ರಿಗೆ ಬೆಳಗ್ಗೆ ಟೀ ಬೇಕಲ್ಲ, ಕೆಲಸ ಶುರು ಮಾಡಿದಾಗ ಟೀ ಕೇಳಿದ್ರು, ಟೀ ತೊಗೊಂಡೋಗಿ ಕೊಡೋಣ ಅಂತ ಹೋಗ್ತಾ ಇದ್ದೀನಿ. ಹೊಟ್ಟೆ ಪ್ರಸಿದ್ಧೈತೆ, ಮನೇಲಿ ಮಕ್ಕಳನ್ನೆಲ್ಲ ಬಿಟ್ಟು ಬಂದೆ, ತಿಂಡಿ ರೆಡಿ ಮಾಡಿರಿ ಅಂದ್ಬಿಟ್ಟು ನಾವು ವೈಫ್ ಕೇಳ್ಬಿಟ್ಟು ಬಂದಿದ್ದೀನಿ. ರೆಡಿ ಮಾಡಿಬಿಟ್ಟು ಕರೀತಾರೆ, ಹಾಕೋಗ್ಬೇಕಷ್ಟೆ. ಕಟ್ಟಿ ತಾಳಕ್ಕ ಮೂರ್ತಿ ಗೈಸ್. ಪಾಯಕ್ಕೆ ಹಾಕೋದು ಅದೇನೋ ಒಂಥರ ಚಿನ್ನದ್ದು ಬಂತೆ, ಚಿಕ್ಕದೇನೋ ಬರ್ತಾರೆ, ಶಾಸ್ತ್ರಕ್ಕೇನೋ ಹಾಕ್ತಾರಲ್ಲ ಚಿನ್ನ ಬೆಳ್ಳಿ ಆ ಥರದ್ದು. ಸೊ ಅದನ್ನು ಹಾಕ್ಬೇಕಿತ್ತು, ಮನೇಲಿ ಇಟ್ಟು ಬಂದ್ಬಿಟ್ಟಿದ್ದೆ, ತೊಗೊಂಡೋಗಿ ಬಂದಿದ್ದೀನಿ. ಕೈ ಎತ್ತಲ್ಲಿ ನಂಗೆ ಗೊತ್ತು ಗೈಸ್, ಇದನ್ನು ಹಾಕಬೇಕು ಪಾಯ ಹಾಕೋಕ್ಕಿಂತ ಮುಂಚೆ. ಸೊ ಬನ್ನಿ ಹೋಗಿ ಹಾಕೋಣ. ಜೊತೆ ಎಲ್ಲಿಗೆ ಬಂದಿದ್ದೆ ನೀನು? ಕೂಚ, ಎಲ್ಲಿಗೆ ಬಂದಿದ್ದೆ ನೀನು? ಹೊಸ ಮನೆ ಕಟ್ಸೋಕ್ಕೆ ಹೂವು ತಿಂದ? ಏನು ಹೂವು ತಿಂದಮ್ಮ? ಅನ್ನ ಚಾರು. ಜೋರಾಗಿ ಮಾತಾಡ್ಬೇಕು. ಹಲೋ ಹಲೋ, 3 ಜನ ಗೊತ್ತಾರ? ಟ್ಯಾಂಕರ್ ಟ್ಯಾಂಕರ್ 3 ಜನ ಗೊತ್ತೈತಲ್ಲ, ಆತ ನಂಬರ್ ಇದ್ರೆ ಫೋನ್ ಹಚ್ಚಿ. ಟೈಮ್ ಹತ್ರ 1:15 ಆಯಿತು. ಸೊ ಎಲ್ಲ ಊಟಕ್ಕೆ ಹೋಗಿದ್ದಾರೆ, ನಾನು ಬಂದೆ. ತುಂಬ ಬಿಸಿಲಿರೋದ್ರಿಂದ ಕೆಲಸನೂ ಮಾಡ್ಸೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಆ ಥರ ಆಗ್ಬಿಡೈತೆ. ಸೊ ಈಗ ಒಂದು ಲೆವೆಲ್ಗೆ ಕಲ್ಲು ಮುಚ್ಚಿಬಿಟ್ಟು ಮಣ್ಣು ಹಾಕ್ಬಿಟ್ಟು ಹೋಗಿದ್ದಾರೆ. ಟ್ರ್ಯಾಕ್ಟ್ರ್ ಬರುತ್ತೆ, ನೀರಿಗೆ ಹೇಳೈತೆ ನೀರು ಬಿಡಿಸ್ಬಿಟ್ರೆ ಸ್ವಲ್ಪ ಮಣ್ಣೆಲ್ಲ ಹೋಗಿ ಹಿಡಿದಿಟ್ಕೊಳ್ಳಿ ನೀಟಾಗಿ ಅಂತ. ಆ್ಯಕ್ಚುಲಿ ಮನೆ ಕಟ್ಟಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ಯಾರೂ ಹೆಲ್ಪಿಗೆ ಬರ್ತಿಲ್ಲ ನನಗೆ. ನಮ್ಮ ವೈಫ್ ಅವ್ರ ಅಮ್ಮ ಬಿಟ್ಟರೆ, ವೈಫ್ ಅವರು ಅಂದರೆ ನಮ್ಮ ಅಮ್ಮ, ಅಂದರೆ ಅಮ್ಮನೇ ನನಗೂ, ಅಂದರೆ ನಮ್ಮ ವೈಫ್ ಅವರ ಅಮ್ಮ ಮತ್ತೆ. ಸೊ ಅವರು ಸ್ವಲ್ಪ ಹೆಲ್ಪಿಗೆ ನಿಂತ್ಕೊಂಡಿದ್ದಾರೆ, ಮನೆ ಕಟ್ಟೋದಕ್ಕೆ ಹೆಲ್ಪ್ ಮಾಡ್ತಿರೋದು. ಸೊ ಅದು ಬಿಟ್ಟರೆ ನನ್ನ ಕಡೆಯಿಂದ, ನನ್ನ ಫ್ಯಾಮಿಲಿ ಕಡೆಯಿಂದ ಅಂತ ಯಾರೂ ಹೆಲ್ಪಿಗೆ ಬರ್ತಿಲ್ಲ. ಏನಾದ್ರು ಕೇಳೋಕೆ ಹೋದರೆ ಅದು ಇದು ಅಂತಲೇ ಆಡ್ಕೊಳ್ಳೋದಲ್ಲೇ ಇರ್ತಾರೆ ಹೊರತು ಯಾರೂ ಹೆಲ್ಪ್ ಬರ್ತಿಲ್ಲ. ಬಂದರೆ ನನಗೂ ಕೂಡ ಒಂದು ಸ್ವಲ್ಪ ಸಪೋರ್ಟಿಗೆ ಆಗುತ್ತೆ, ಬೆನ್ನಿಂದ ನಿಂತ್ಕೊಂಡು ಏನೋ ಸ್ವಲ್ಪ ಹೆಲ್ಪ್ ಮಾಡಿದ್ರೆ
ನಂಗೆ ಕೂಡ ಈಸಿ ಆಗುತ್ತೆ. ಸೊ ನೋಡ್ಬೇಕು ಯಾರು ಬರ್ತಾರೆ ಯಾರು ಇಲ್ಲ ನನಗೆ ಗೊತ್ತಿಲ್ಲ. ಸೊ ನನ್ನ ಕೈಲಾದಷ್ಟು ನಾನು ದುಡಿದ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಟ್ಯಾಕ್ಟ್ರು ಬಂತು, ನೀರು ಒಂದು ಲೋಡು ಒರೆಸ್ಕೊಳ್ಳೋಣ ಬನ್ನಿ. ಇಲ್ಲಿ ಪೈಸ್ ಮಾಡಿಬಿಟ್ಟೈತೆ, ಇಲ್ಲಿಗೆ ಬರ್ತೈತೆ ಗಾಡಿ ಇಲ್ಲಿಗೆ ಸೀದಾ ಮಾಡ್ಕೊಂಡು ಇಲ್ಲಿ ನಿಂದ್ರಿಸ್ಬೋದು. ಪೈಪ್ ಮುಂದಕ್ಕೆ ಹೋಯ್ತಿದೆ ಅಂತ ಸ್ವಲ್ಪ. ಹೊಡೆದಿಗೋ ಏನಿಲ್ಲ ನಮ್ಮ ಹುಡುಗ ಗೊತ್ತಾಗಲ್ಲ. ಸ್ವಲ್ಪ ನೀನು ನಾ ಮಾಡ್ಬಿಟ್ಟು ಬರ ಇಲ್ಲಿ ಬರ ಅಲ್ಲಿ ಪೈಪ್ ಅಡ್ಜಸ್ಟ್ ಬರ ಇಲ್ಲ ಪೈಪ್ ಐತೈತೆ ಬಿಡಕ್ಕ. ನಾ ಬರ್ತೀನಿ ನಡೀರಿ ನೀವು. ಅದೇನು ಕಣ್ಣಾಗ ಅಲ್ಲ ಸರಿ ಅಲ್ವಾ? ಹೆಂಗ್ ಬಿಡ್ಬೇಡ ಬಿಡಲೇ ಅಣ್ಣ, ಮುಂದೆ ಹೋಗ್ಬೇಕಿಲ್ಲ ಅಲ್ಲಿ ಬಿಡ. ನಾನು ನೋಡ್ತೀನಿ ಪಾಯ ಬಿಡಲ್ಲ, ಕರೆಕ್ಟಾಗಿ ಸೆಟ್ ಬೇಕಾಗ ಪಾಯ ನಿಮ್ಗೆ ಎಷ್ಟು ಬೇಕಾ ಹಾಕಿರ್ತೀನಿ, ಟೆನ್ಷನ್ ತಗೊಂಬೇಡ. ಹೋದ ಬರ್ತಾರ್ತೀನಿ ನಡಿ ಮುಂದೆ ಹೋಗಿ ನೀನು ಸಣ್ಣ ಹೋಗುವ. ಕನ್ನಡದ ಏನಿಲ್ಲ ಪೈಪ್ ನೀರು ಇಕ್ಕನೋದು ಅಷ್ಟೇ. ಟೈಮ್ ಆಗೈತೆ ಗುರು.